ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಆರ್ಬಿ ಎಡಿಟಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಇನ್ಸ್ಟಾದಲ್ಲಿ ಡುಯಲ್ ಫೋಟೋ ಹೇಗೆ ಎಡಿಟ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಏನಾದರೂ ನಾನು ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸೈಡ್ ಇರೋ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಫೋಟೋ ಎಡಿಟಿಂಗ್ ಮಾಡೋಕ್ಕೆ ಪಿಕ್ಸಾರ್ಟ್ ಆ್ಯಪ್ನ ಯೂಸ್ ಮಾಡ್ತಿದ್ದೀನಿ. ಪ್ಲೇಸ್ಟೋರಲ್ಲಿ ಹೋಗಿಬಿಟ್ಟು ಸರ್ಚ್ ಮಾಡ್ಕೊಳ್ಳಿ, ಸಿಗುತ್ತೆ. ಓಪನ್ ಮಾಡ್ಕೊಂಡ್ಬಿಟ್ಟು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ಫೋಟೋಸ್. ನೀವು ಯಾವ ಫೋಟೋನ ಎಡಿಟಿಂಗ್ ಮಾಡ್ಕೋಬೇಕು ಅಂದ್ಕೊಂಡ್ರೆ ಆ ಫೋಟೋನ ತೊಗೊಳ್ಳಿ. ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನಾನು ಬ್ಯಾಕ್ಗ್ರೌಂಡ್ನ ಕೊಟ್ಟಿರ್ತೀನಿ, ತೊಗೊಳ್ಳಿ. ಮತ್ತೆ ಆ್ಯಡ್ ಫೋಟೋ ಮೇಲೆ ಹೋಗ್ಬಿಟ್ಟು ಮಾಡೆಲ್ನ ತೊಗೊಳ್ಳಿ. ಈ ಥರ ಇಟ್ಕೊಳ್ಳಿ ಕರೆಕ್ಟಾಗಿ. ತೊಗೊಂಡ್ಬಿಟ್ಟು ರೈಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಮತ್ತೆ ಆ್ಯಡ್ ಫೋಟೋ ಮೇಲೆ ಹೋಗ್ಬಿಟ್ಟು ಮತ್ತೊಂದು PNG ತೊಗೊಳ್ಳಿ. ಇದನ್ನ ಕಟ್ಔಟ್ ಮಾಡ್ಕೊಳ್ಳೋಣ. ಕಟ್ಔಟ್ ಮೇಲೆ ಹೋಗ್ಬಿಟ್ಟು ಇದರ ಸೈಡ್ ಎಲ್ಲ ಬಾರ್ಡರ್ ಮಾಡ್ಕೊಳ್ಳಿ. ಓಕೆ, ಕರೆಕ್ಟಾಗಿ ಆಗಿಬಿಟ್ಟು ಆಮೇಲೆ ಇಲ್ಲಿ ಕೆಳಗಡೆ ಇಟ್ಕೊಳ್ಳಿ ಅದನ್ನ. ಆಮೇಲೆ ರಿಸರ್ವ್ ಮಾಡ್ಕೊಳ್ಳಿ ಈ ಥರ. ಓಕೆ, ಸ್ವಲ್ಪ ಉಳಿದಿದ್ದು ನಾನು ಇರೇಸರ್ ಮಾಡ್ಕೋತೀನಿ. ಓಕೆ, ಮಾಡ್ಕೊಂಬಿಟ್ಟು ಮತ್ತೆ ಆ್ಯಡ್ ಫೋಟೋ ಮೇಲೆ ಹೋಗ್ಬಿಟ್ಟು ಮತ್ತೊಂದು ಪೇಜನ್ನು ತೊಗೊಳ್ಳಿ. ಮತ್ತೆ ಇರೇಸರ್ ಮೇಲೆ ಹೋಗ್ಬಿಟ್ಟು ಈ ಥರ ಸೈಡೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಇದನ್ನ. ಓಕೆ, ಆಮೇಲೆ ರೈಟ್ ಮಾಡ್ಕೊಳ್ಳಿ. ಆಫ್ಸೆಟನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಓಕೆ, ಕರೆಕ್ಟಾಗಿತ್ತು. ಆಮೇಲೆ ಮತ್ತೆ ಆ್ಯಡ್ ಫೋಟೋ ಮೇಲೆ ಹೋಗ್ಬಿಟ್ಟು ಮತ್ತೊಂದು ಮಾಡೆಲ್ ಇಮೇಜ್ನ ತೊಗೋತೀನಿ ನಾನು. ಕಟ್ಔಟ್ ಮಾಡ್ಕೊಳ್ಳಿ. ಓಕೆ, ಈ ಥರ ಸೈಡ್ ಕರೆಕ್ಟಾಗಿ ಇಟ್ಕೊಂಡ್ಬಿಟ್ಟು ಇರೇಸರ್ ಮಾಡ್ಕೊಳ್ಳಿ. ಈ ಥರ ಓಕೆ, ಇಲ್ಲಿ ಸ್ವಲ್ಪ ಸ್ವಲ್ಪ ಉಳಿದಿದೆ, ಇರೇಸರ್ ಮಾಡ್ಕೋತೀನಿ ನಾನು. ಈ ಥರ ಮಾಡ್ಕೊಳ್ಳಿ. ಓಕೆ, ಮತ್ತೆ ಇರೇಸರ್ ಮಾಡಿಬಿಟ್ಟು ಆಫ್ಸೆಟ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಮತ್ತು ಸೈಜ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಳ್ಳಿ. ಓಕೆ, ಮತ್ತೆ ಆಫ್ಸೆಟ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ.
ಮಾಡ್ಕೊಂಬಿಟ್ಟು ಮತ್ತೊಂದು ಪೇಜನ್ನು ತಗೊಳ್ಳಿ. ಓಕೆ, ಇದನ್ನು ರೈಟ್ ಮಾಡ್ಕೊಳ್ಳಿ. ಮಾಡ್ಕೊಂಬಿಟ್ಟು ಮತ್ತೆ ಆ್ಯಡ್ ಫೋಟೋ ಮೇಲೆ ಹೋಗ್ಬಿಟ್ಟು ಕಟ್ಔಟ್ ಮೇಲೆ ಹೋಗ್ಬಿಟ್ಟು ನೇಮ್ ಮತ್ತು ಬಯೋಡಾಟನ ಅಷ್ಟೇ ಕಟ್ ಮಾಡ್ಕೊಳ್ಳೋಣ. ಓಕೆ, ಆಮೇಲೆ ಬ್ಲ್ಯಾಂಡ್ ಮೇಲೆ ಹೋಗ್ಬಿಟ್ಟು ಈ ಥರ ಮಾಡ್ಕೊಳ್ಳಿ. ಇದನ್ನು ಸೇವ್ ಮಾಡ್ಕೊಳ್ಳಿ. ಟೂಲ್ಸ್ ಮೇಲೆ ಹೋಗ್ಬಿಟ್ಟು ಅಡ್ಜಸ್ಟ್ ಮೇಲೆ ಹೋಗಿ, ಅಡ್ಜಸ್ಟ್ ಮೇಲೆ ಹೋಗ್ಬಿಟ್ಟು ಕಾಂಟ್ರಾಸ್ಟ್, ಓಕೆ, ಕರೆಕ್ಟಾಗಿ ಮಾಡ್ಕೊಳ್ಳಿ. ಇವಾಗ ಇಮೇಜನ್ನು ಸೇವ್ ಮಾಡ್ಕೊಳ್ಳೋಣ. ಬ್ರಷ್ ಮೇಲೆ ಹೋಗ್ಬಿಟ್ಟು 3 ಡಾಟ್ ಇದೆ, 3 ಡಾಟ್ ಕಾಣ್ತಿದೆಯಲ್ಲ ಅಲ್ಲಿ ಒತ್ತಿ ಸೇವ್ ಇಮೇಜ್ ಮಾಡ್ಕೊಳ್ಳಿ. ಈ ಥರ ಸೇವ್ ಮಾಡ್ಕೊಳ್ಳಿ. ಈ ಥರ ಮಾಡ್ಕೋದ್ರಿಂದ ನಿಮ್ಮ ಇಮೇಜನ್ನು ಫುಲ್ HD ಆಗಿರುತ್ತೆ, ಕ್ವಾಲಿಟಿಯಾಗಿರುತ್ತೆ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.